ಸೋಲೆ ಗೆಲುವಿನ ಸೋಪಾನ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ರಿಕೆಟರ್ ಯಶ್ ದಯಾಳ್. ಒಂದೇ ಒಂದು ಓವರ್ ಬೌಲಿಂಗ್ನಿಂದ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಕಟು ಟೀಕೆಗೆ ಒಳಗಾಗಿ ತಂಡದಿಂದಲೇ ಹೊರಬಿದ್ದಿದ್ದ ಅದೇ ಆಟಗಾರ ಇಂದು ಛಲ ಬಿಡದ ತ್ರಿವಿಕ್ರಮನಂತೆ ಪಣತೊಟ್ಟು ಸಾಧಿಸಿ ತೋರಿಸಿದ್ದಾರೆ. ಅಂದು ಟ್ರೋಲ್ ಮಾಡಿದವರೇ ಇಂದು ಅವರ ಪರ್ಫಾರ್ಮೆನ್ಸ್ನ ಕೊಂಡಾಡ್ತಿದ್ದಾರೆ. IPL ಫ್ರಾಂಚೈಸಿಯಿಂದ ಹೊರಬಿದ್ದು ಅವಮಾನಗೊಂಡರೂ ಕೂಡ ಈಗ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆಗೋ ಮೂಲಕ ಲೇವಡಿ ಮಾಡಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಅನೌನ್ಸ್ ಆಗಿದ್ದು ಯಶ್ ದಯಾಳ್ ಕೂಡ ಚಾನ್ಸ್ ಅನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಯಶ್ ದಯಾಳ್ ಅನುಭವಿಸಿದ ಯಾತನೆ ಅಂತದ್ದು, ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡದಲ್ಲಿ RCB ತಂಡದ ಬೌಲರ್ ಯಶ್ ದಯಾಳ್ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತೀನಿ ಅಂತ ದಯಾಳ್ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಯಾಕಂದ್ರೆ ಯಶ್ ದಯಾಳ್ ಅವರ ಹೆಸರು ಕೇಳಿದ್ರೆ ಸಾಕು, ಏಪ್ರಿಲ್ 9, 2023 IPL ಪಂದ್ಯ ಥಟ್ ಅಂತ ಕಣ್ಮುಂದೆ ಬರುತ್ತೆ. ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಪರ ಬೌಲ್ ಮಾಡಿದ್ದ ಯಶ್ ದಯಾಳ್ ಎದುರಾಳಿ ಬ್ಯಾಟರ್ಗಳಿಂದ ಹಿಗ್ಗಾಮುಗ್ಗ ಚರ್ಚಿಸಿಕೊಂಡಿದ್ರು. ಅದರಲ್ಲೂ ಕೂಡ KKR ಪರ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಬಾರಿಸಿದ ರಿಂಕು ಸಿಂಗ್ ಈ ಪಂದ್ಯದ ಬಳಿಕ ರಾತ್ರೋರಾತ್ರಿ ಹೀರೋ ಆಗಿದ್ರು. ಆದರೆ ಪಂದ್ಯದ ಬಳಿಕ ಬೌಲ್ ಮಾಡಿದ್ದ ಯಶ್ ದಯಾಳ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ಇದರಿಂದಾಗಿ ಡಿಪ್ರೆಷನ್ಗೂ ಕೂಡ ಜಾರಿದ್ರು. ಆದರೆ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮಾತ್ರ ಕಡಿಮೆ ಮಾಡಿರಲಿಲ್ಲ. 2023 IPL ಬಳಿಕ ಗುಜರಾತ್ ಟೈಟನ್ಸ್ ತಂಡ ದಯಾಳ್ರನ್ನ ಕೈಬಿಟ್ಟಿತ್ತು. ಈ ವೇಳೆ RCB ಫ್ರಾಂಚೈಸಿ ಹರಾಜಿನಲ್ಲಿ 5 ಕೋಟಿ ರೂಪಾಯಿಗಳನ್ನು ನೀಡಿ ದಯಾಳ್ರನ್ನ ತಮ್ಮ ತಂಡಕ್ಕೆ ಖರೀದಿ ಮಾಡಿತ್ತು. ಆಗ ಎಲ್ಲರೂ ಕೂಡ RCB ಈ ನಡೆಗೆ ಟೀಕೆ ಮಾಡಿದ್ರು. ಆದರೆ ದಯಾಳ್ ಮಾತ್ರ RCB ಮ್ಯಾನೇಜ್ಮೆಂಟ್ ತಮ್ಮ ಮೇಲೆ ಇಟ್ಟ ನಂಬಿಕೆಗೆ ಪೂರಕವಾಗಿ ಬೌಲಿಂಗ್ ಮಾಡಿ ಡೆತ್ ಓವರ್ ಸ್ಪೆಷಲಿಸ್ಟ್ ಎನಿಸಿಕೊಂಡ್ರು. ಈ ಹಿಂದೆ RCBಗೆ ನೀಡಿದ ಸಂದರ್ಶನವೊಂದರಲ್ಲಿ ಯಶ್ ದಯಾಳ್ ರಿಂಕು ಬಾರಿಸಿದ ಆ 5 ಸಿಕ್ಸರ್ಗಳ ಬಗ್ಗೆ ಮಾತನಾಡಿದರು. ಆ ಓವರ್ನ ನಂತರ ನನ್ನ ಕುಟುಂಬ ತುಂಬಾನೇ ದುಃಖಿತವಾಗಿತ್ತು. ನನ್ನ ತಾಯಿ ಕೂಡ ತುಂಬ ಸಲ ಕಣ್ಣೀರು ಹಾಕಿದರು. ನಾನು ಕೂಡ ಹಲವು ದಿನಗಳ ಕಾಲ ಊಟವನ್ನೇ ಮಾಡಿರಲಿಲ್ಲ. ಆ ಪಂದ್ಯದ ನಂತರ ನಾನು ಸಾಮಾಜಿಕ ಜಾಲತಾಣಗಳಿಂದಲೂ ಕೂಡ ದೂರ ಉಳಿಬೇಕಾಯಿತು. ಇದರಿಂದ ಖಿನ್ನತೆಗೆ ಒಳಗಾಗಿದ್ದೆ ಅಂತ ಯಶ್ ದಯಾಳ್ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ನೀಡಿಕೊಂಡಿದ್ರು. 2023 IPL ಬಳಿಕ ಗುಜರಾತ್ ಟೈಟನ್ಸ್ನಿಂದ ಹೊರಬಿದ್ದ ಯಶ್ ದಯಾಳ್ಗೆ ಭರವಸೆ ಮೂಡಿಸಿದ್ದೇ RCB. ಇದೇ ಕಾರಣಕ್ಕೆ 2024ರಲ್ಲಿ ಯಶ್ ದಯಾಳ್ ಅಮೋಘ ಪ್ರದರ್ಶನ ನೀಡಿದರು. RCB ಮ್ಯಾನೇಜ್ಮೆಂಟ್ ತಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸಿಕೊಳ್ಬೇಕು ಅಂತ ಕಸರತ್ತು ನಡೆಸಿದರು. ಬಳಿಕ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಅಬ್ಬರಿಸಿ ಕಳೆದ IPLನಲ್ಲಿ 15 ವಿಕೆಟ್ಗಳನ್ನು ಬೇಟೆಯಾಡಿದರು. ಹಾಗೆ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ರನ್ ಡಿಫೆಂಡ್ ಮಾಡಿಕೊಳ್ಳುವಲ್ಲೂ ಕೂಡ ಯಶಸ್ವಿಯಾಗಿದ್ದರು. ಅಷ್ಟಕ್ಕೂ ಇಲ್ಲಿ ಯಶ್ ದಯಾಳ್ ಭಾರತ ತಂಡಕ್ಕೆ ಆಯ್ಕೆಯಾಗೋಕೆ ಪ್ರಮುಖ ಕಾರಣ ದುಲೀಪ್ ಟ್ರೋಫಿ. ಭಾರತ B ತಂಡದ ಪರ ಕಣಕ್ಕಿಳಿದಿದ್ದ ದಯಾಳ್ ಮೊದಲ ಪಂದ್ಯದಲ್ಲಿ ಒಟ್ಟು 4 ವಿಕೆಟ್ಗಳನ್ನು ಕಬಳಿಸಿದರು. ಇದು ಅತ್ಯುತ್ತಮ ಅಲ್ಲದೆ ಇದ್ರೂ ಕೂಡ ಫಸ್ಟ್ ಕ್ರಿಕೆಟ್ನಲ್ಲಿನ ಪ್ರದರ್ಶನವನ್ನು ಪರಿಗಣಿಸಿ ದಯಾಳ್ ಅವರನ್ನು ಎಡಗೈ ವೇಗಿಯಾಗಿ BCCI ಆಯ್ಕೆ ಮಾಡಿದೆ. ಯಶ್ ದಯಾಳ್ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಈವರೆಗೆ 24 ಪಂದ್ಯಗಳಲ್ಲಿ 44 ಇನ್ನಿಂಗ್ಸ್ ಆಡಿದ್ದಾರೆ. ಈ ವೇಳೆ 4415 ಎಸೆತಗಳನ್ನು ಎದುರಿಸಿದ್ದು ಅವರು 2196 ರನ್ಗಳನ್ನು ನೀಡಿ 76 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಈ ಪ್ರದರ್ಶನವನ್ನು ಪರಿಗಣಿಸಿ ಇದೀಗ ಎಡಗೈ ವೇಗಿಯಾಗಿ 26 ವರ್ಷದ ಯಶ್ ದಯಾಳ್ ಅವರಿಗೆ ಭಾರತ ಟೆಸ್ಟ್ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಅದರಂತೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿ ಮೂಲಕ ದಯಾಳ್ ಟೀಮ್ ಇಂಡಿಯಾ ಪರ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸುವ ವಿಶ್ವಾಸದಲ್ಲಿದ್ದಾರೆ.